ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು ಜೂನ್ ಮಂತಿನ ಫಸ್ಟ್ ವೀಕ್ಲಿ ಎಕ್ಸ್ಪೈರಿ ಆಗಿತ್ತು. ಇವತ್ತು ನಾಳೆ ಮಾರ್ಕೆಟ್ನಲ್ಲಿ ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ. ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅಂತ ನೋಡ್ತೋಣ. ಇವತ್ತು ನ್ಯೂಸ್ ಬಂದಿದೆ ಅಲ್ವಾ, NDA ಗೌರ್ಮೆಂಟ್ ಫಾರ್ಮೇಷನ್ ಆಗ್ತಾ ಇದೆ. ಬರುವಂತಹ 9ನೇ ತಾರೀಕು ಅಂದರೆ ಭಾನುವಾರ 7 ಗಂಟೆಗೆ ಪ್ರಮಾಣ ವಚನ ಅಂತ ಇವಾಗ ಸದ್ಯಕ್ಕೆ ಡಿಸೈಡ್ ಆಗಿದೆ. ನೋಡೋಣ ಅದು ಹಾಗೆ ಉಳ್ಕೊಳುತ್ತಾ, ಅದರಲ್ಲಿ ಏನಾದ್ರು ಮತ್ತೆ ಆಚೆ ಬದಲಾವಣೆಗಳಾಗುತ್ತಾ ಅಂತ. ಯೂಶಲಿ ನಾವು ಬುಲ್ ಮಾರ್ಕೆಟಲ್ಲಿ ನೋಡ್ತಾ ಬಂದಿದ್ವಿ, ಶುಕ್ರವಾರ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಬಂದಿರೋ ಇತಿಹಾಸ ಇದೆ. ಬಟ್ ನಾಳೆ ಸ್ಪೆಷಲ್ ಡೇ, ಯಾಕಂದರೆ ಈ ವೀಕ್ ಪೂರ್ತಿ ಸ್ಪೆಷಲ್ ನಡೀತಾ ಇದೆ. ನೋಡಿ, ನಾಳೆ RBI ಮೀಟ್ ಕೂಡ ಇದೆ, ಮಾನಿಟರಿ ಪಾಲಿಸಿ ಮೀಟು. ರೆಪೋ ರೇಟ್ನ ಕಮ್ಮಿ ಮಾಡ್ತಾರಾ ಜಾಸ್ತಿ ಮಾಡ್ತಾರಾ ನೋಡ್ತಾ ಹೋಗೋಣ. ಇನ್ನು ಜಾಸ್ತಿ ಆಗೋದು ಸಾಧ್ಯತೆ ಕಮ್ಮಿ ಇದೆ. ಆಲ್ರೆಡಿ ಹೈ ಲೆವೆಲ್ಗೆ ಬಂದಿದ್ವಿ. ಲಾಸ್ಟ್ 2 ಸಲ ಮೀಟ್ ಆದಾಗಲೂ ಸೇಮ್ ಇಟ್ಟಿದ್ರು. ಇನ್ನೇನಾದ್ರೂ ಕಮ್ಮಿ ಆಗ್ತಾ ಹೋಗ್ಬೇಕಷ್ಟೇ RBI ರೆಪೋ ರೇಟ್ಗಳು. ಸೊ ನೋಡ್ತಾ ಹೋಗೋಣ, ಇನ್ಫ್ಲೇಷನ್ ಹತೋಟಿಗೆ ಬಂದಿದೆ ಅಂತಂದರೆ ಕಮ್ಮಿ ಮಾಡ್ಬೋದು. ಯಾವ ಥರ ಆಗುತ್ತೆ, ಏನು ಕತೆ ಅಂತ ನೋಡ್ತಾ ಹೋಗೋಣಂತೆ. ಈಗ ರೆಪೋ ಮತ್ತು ರಿವರ್ಸ್ ರೆಪೋಗೆ ಮತ್ತು ಹೇಗೆ ಅದನ್ನ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ಒಂದು ವಿಡಿಯೋ ಇದೆ ನಮ್ಮ MM ಪ್ರೀಮಿಯರ್ನಲ್ಲಿ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಶಾರ್ಟ್ ಸೀರೀಸಲ್ಲೂ ರೆಪೋ ಮತ್ತು ರಿವರ್ಸ್ ರೆಪೋ ಅಂತ ಏನು ಅಂತ ಒಂದು ವಿಡಿಯೋ ಇದೆ, ಐ ಬಟನಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತಿನ ಟಾಪ್ ಗೈನರ್ ಅಂತ ನಾವು ನೋಡೋದಾದರೆ, ಆಫ್ಟರ್ ಅ ಲಾಂಗ್ ಟೈಮ್ IT ಸೆಕ್ಟ್ರಲ್ಲಿ ಎಲ್ಲದೂ ಪಾಸಿಟಿವ್ ಬಂತು. ಯಾವ ರೀತಿ ಆಲ್ಮೋಸ್ಟ್ 2% ಜಾಸ್ತಿ ಪಾಸಿಟಿವ್ ಬಂತು. ನಿನ್ನೆ ಅಷ್ಟೇ ಮಾತಾಡಿದ್ವಿ ನೋಡಿ. ಇನ್ನು ಮುಂದೆ ಅಟ್ರಾಕ್ಟಿವ್ ಸೆಕ್ಟರ್ ಅಂತಂದರೆ ಫಾರ್ಮಾ, IT ಈ ಸೆಕ್ಟರ್ಗಳು ಜಾಸ್ತಿ ಅದ್ರ ಜೊತೆಗೆ FMCG, ಫಾರ್ಮಾ, IT, ಪೇಂಟು ಈ ಸೆಕ್ಟರ್ಗಳು ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ಇವತ್ತು ಗ್ರೂಪಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಮೂಮೆಂಟ್ ಕಾಣಿಸೋಕ್ಕೆ ಸಿಕ್ಕಿದೆ. ಇವತ್ತು 4% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ HCL ಟೆಕ್ ಇವತ್ತಿನ ಟಾಪ್ ಗೇನರ್ ಥರ ಕಾಣಿಸ್ತಾ ಇದೆ ನಿಫ್ಟಿ 50ನಲ್ಲಿ. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 2.55% ಕರೆಕ್ಷನ್ ಬಂದಿದೆ ಹಿಂಡಾಲ್ಕೋದಲ್ಲಿ. FMCGನಲ್ಲಿ ನೆನ್ನೆ ಏನು ಗೇನ್ ಆಗಿತ್ತು ಅದರಲ್ಲಿ ಇವತ್ತು ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು. ಬಟ್ ITC ಪಾಸಿಟಿವ್ ಆಗಿತ್ತು. ಸೊ ನೋಡ್ತಾ ಹೋಗೋದಾದರೆ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ, ಇವತ್ತು ತುಂಬ ಒಂದು ನಾರ್ಮಲ್ ರೇಂಜ್ ಟ್ರೇಡ್ ಅಂತ ಹೇಳ್ಬೋದು. 22,700 22,900 ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ಟಾರ್ಟಿಂಗಲ್ಲಿ 22,800 ಬಂದಾಗಲೇ ಒಂದು ಕೆಳಗಡೆ ಮೂಮೆಂಟ್ ಸಿಗ್ಬೋದು ಅಂತ ಮಾಡಿದ್ವಿ. ಬಟ್ ಸೇಫರ್ ಸೈಡ್, ಯಾಕಂದರೆ ವಾಲಟೈಲ್ ವೀಕು 23,000 ಮೇಲ್ಗಡೆ ಕಾಲ್ಗಳನ್ನು ನಾವು ಸೆಲ್ ಮಾಡ್ಕೊಂಡು ಕೂತ್ಕೋಬೋದಾಗಿತ್ತು. ಕೆಳಗಡೆ 22,500 ಕೆಳಗಡೆ ಇದ್ದು P ಸೆಲ್ ಮಾಡ್ಬೋದಿತ್ತು. ಆ ರೇಂಜಲ್ಲಿ ಇದ್ದರೆ ಆರಾಮಾಗಿ ಇವತ್ತು ತೀಟಾಡಿಕೆ ಆಗಿತ್ತು. ವಿಕ್ಸು ಆಲ್ಮೋಸ್ಟ್ 30% ಸ್ಲ್ಯಾಶ್ ಆಗಿತ್ತು ನಿನ್ನೆ. ಇವತ್ತು ಕೂಡ ಕ್ರ್ಯಾಶ್ ಕಂಟಿನ್ಯೂಷನ್ ಆಯಿತು. ಹಾಗಾಗಿ ಭಯ ಕಮ್ಮಿ ಆಗಿದೆ ಮಾರ್ಕೆಟಲ್ಲಿ. ಸೊ ಒಂದೇ ರೇಂಜಲ್ಲಿ ನಡೀತಾ ಇದೆ. ಬಟ್ ಏನು ಮಾಡಿದೆ ಇವತ್ತು ಮಾರ್ಕೆಟು, ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ಇವತ್ತು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ಹಂತದಲ್ಲಿ ಇಲ್ಲೊಂದ್ಸಲ ಟೆಸ್ಟ್ ಆಗಿತ್ತು, ಇಲ್ಲಿ ಟೆಸ್ಟ್ ಆಗಿತ್ತು, ಇಲ್ಲಿ ಬ್ರೇಕ್ ಆಗ್ಬೋದು ಅಂತ ಈ ಪಾಯಿಂಟಲ್ಲೂ ಕೂಡ. ಬಟ್ 4 ಸಲ ಅಟೆಂಪ್ಟ್ ಆದ್ರೂ ಇವತ್ತು 22,700 ಬ್ರೇಕ್ ಆಗಲಿ. ಈ ಪಾಯಿಂಟಲ್ಲಿ ತುಂಬ ಚೆನ್ನಾಗಿ ಪುಲ್ ಬ್ಯಾಕ್ ಮಾಡ್ಕೊಂಡು ತಗೊಂಡೋದ್ರು. 22,800 ದೊಡ್ಡದಾಗಿ ಕಾಲ್ ರೇಟಿಂಗ್ ಆಗಿತ್ತು. ಹಾಗಾಗಿ ಇವತ್ತು 22,800 ಕೆಳಗಡೆ ಕ್ಲೋಸಿಂಗ್ ಮಾಡ್ತಾರೆ ಅನ್ನೋದು ನೋಡೋದಾದ್ರೆ, ಕೊನೆಗೆ ನೋಡೋದಾದ್ರೆ ಫುಲ್ ಗೇಮ್ನ ಚೇಂಜ್ ಮಾಡಿ 22,800 ಮೇಲ್ಗಡೆ ಕ್ಲೋಸಿಂಗ್ ಆದಾಗೆ ಕಾಣಿಸ್ತಾ ಇದೆ, 821. ಸೊ ವಿಚ್ ಇಸ್ ಎ ವೆರಿ ಗುಡ್ ಕ್ಲೋಸಿಂಗ್. ಯಾಕೆಂದರೆ 22,800 ಅನ್ನೋದು ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಇಲ್ಲಿ ಕಾಣಿಸ್ತಾ ಇದೆಯಾ. ಇದರಿಂದ ಬಿದ್ದಾಗಲೇ ನಾವು ಮಾತಾಡಿದ್ವಿ ನೋಡಿ, ಇದು ಮುಂಬರೋ ದಿನಗಳಲ್ಲಿ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಇವತ್ತು ಮಾಡಿದ್ವಿ. ಬಟ್ ಇವತ್ತು ಒಂದು ಡೋಜಿ ಕ್ಯಾಂಡಲಲ್ಲಿ ಎಂಡ್ ಮಾಡಿದೆ. ಸೊ ಇಲ್ಲಿಗೇನೋ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ. ನಾಳೆಗೆ ಏನು ಹಾಗಾದರೆ ಬಿಹೇವಿಯರ್ ಅಂತಂದರೆ, ನಾಳೆ ಒಂದು ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಇದೆ. ಬ್ರೇಕ್ಔಟ್ ಆಯಿತು ಅಂತಂದರೆ 23,000 ನೋಡಲಿಕ್ಕೆ ಸಿಗುತ್ತೆ. ಬ್ರೇಕ್ ಡೌನ್ ಆಯಿತು ಅಂತಂದರೆ ಮತ್ತೆ ನಾವು 22,600 ಕಡೆಗೆ ಬರ್ತಾ ಹೋಗ್ಬೋದು. ಅಂದರೆ ಈ ಬಸ್ ಸ್ಟ್ಯಾಂಡ್ ಏನು ಮಾಡಿದೆ ಇವತ್ತು, ಈ ಬಸ್ ಸ್ಟ್ಯಾಂಡಿಗೆ ಮೂವ್ಮೆಂಟ್ ಸಿಗ್ಬೋದು. ನೋಡಿ, ಇಲ್ಲೊಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಆಗ್ತಾ ಇರ್ಬೋದು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಇಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಆ ಪ್ಯಾಟರ್ನ್ ಆಗಿಲ್ಲ, ಹಾಗಂತ ಕನ್ಸಿಡರಬಲ್ ಆಗಿ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿಲ್ಲ. ಸೊ ಸ್ಟಿಲ್ ಅದರೇ ಝೋನಲ್ಲಿದೆ. ಇದೇ ಝೋನಲ್ಲಿ ಓಪನ್ ಆಗಿ ಏನಾದ್ರು ಕೆಳಗಡೆ ಬರ್ತಾ ಇದೆ ಅಂತಂದರೆ ನಾವು ಮತ್ತೆ 22,600, 500 ಈ ಟಾರ್ಗೆಟ್ಗಳನ್ನ ನೋಡಬಹುದು. ಲಾಂಗ್ ಆದ ಬಸ್ ಸ್ಟ್ಯಾಂಡ್, ಗ್ರೇಟರ್ ರಿಸಲ್ಟ್ಸ್ ಆ ರೀತಿ ಆಗುತ್ತೆ. ಒಂದು ಕೆಳಗಡೆ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ 23,000, 23,100 ಈ ಲೆವೆಲ್ ಇದೆಯಲ್ಲ, ಇದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸೊ ಮೇಲ್ಗಡೆ 23,100, ಕೆಳಗಡೆ 22,500 ಇದೆ. ಈಗಿರೋದಕ್ಕಿಂತ 200-300 ಪಾಯಿಂಟ್ ಮೇಲೆ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ದೊಡ್ಡ ಮೂಮೆಂಟ್ ಆಗಿ ಇವತ್ತು 200-300 ಪಾಯಿಂಟ್ ಮೂಮೆಂಟ್ ಆಗಿದ್ರು ಮಾರ್ಕೆಟಲ್ಲಿ ಓವರ್ ಆಲ್ ರೇಂಜು ತುಂಬ ಸಣ್ಣದಾಗಿ ಆರಾಮಾಗಿತ್ತು ಅನ್ನೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಅಷ್ಟು ದೊಡ್ಡ ಮೂಮೆಂಟ್ನ ಈ ವೀಕಲ್ಲಿ ನೋಡ್ಬಿಟ್ಟಿದ್ದೀವಿ ಆ ಕಾರಣದಿಂದಾಗಿ. ಸೊ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ನೋಡಿಕೊಂಡು ಡಿಸೈಡ್ ಮಾಡಿ ನಾಳೆ ಒಂದು ಟ್ರೆಂಡಿಂಗ್ ಮೂವ್ ಬರ್ತಾ ಹೋಗ್ಬೋದು. ವೀಕ್ಲಿ ಕ್ಯಾಂಡಲ್ ನೋಡ್ಕೊಂಬರೋಣ ಏನಾಗಿದೆ ಅಂತ. ವೀಕ್ಲಿ ಕ್ಯಾಂಡಲಲ್ಲಿ ದೊಡ್ಡದಾಗಿ ಪುಲ್ ಬ್ಯಾಕ್ ಆಗಿದೆ ಅಲ್ವಾ, ಇವಾಗ ಎಲ್ಲಿ ಬಿದ್ದಿತ್ತೋ ಅಲ್ಲಿಂದ ಜೋರಾಗಿ ಪುಲ್ ಬ್ಯಾಕ್ ಮಾಡಿದ್ದಾರೆ. ಸೊ ಇದಿನ್ನೂ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಯಿತು ಅಂತಂದರೆ ಏನಾಗುತ್ತೆ, ಒಂದು ಹ್ಯಾಂಗಿಂಗ್ ಮ್ಯಾನ್ ಥರ ಈ ರೀತಿ ಹೋಗಿ ಕ್ಲೋಸಿಂಗ್ ಆಗುತ್ತೆ. ಇಲ್ಲ ಇನ್ನು ಕೆಳಗಡೆ ಬಂದು ಕ್ಲೋಸ್ ಆಯಿತು ಅಂತಂದರೆ ಒಂದು ಡೋಜಿ ಥರ ಕ್ಲೋಸ್ ಆಗುತ್ತೆ. ಸೊ 2 ಆಪರ್ಚುನಿಟಿ ಇರೋದ್ರಿಂದ ವೀಕ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ತುಂಬ ದೊಡ್ಡ ಕ್ಯಾಂಡಲ್ ಆಗಿದೆ. ಸೊ ತುಂಬ ಪಾಸಿಟಿವ್ ಅಂತಲೂ ಇಲ್ಲ, ಹಾಗಾದರೆ ತುಂಬ ನೆಗೆಟಿವ್ ಅಂತಲೂ ಇಲ್ಲ. ಇವತ್ತಿನ ದಿನ ಆ ರೀತಿ ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಆ ಪ್ಯಾಟರ್ನು ವ್ಯಾಲಿಡ್ ಆಗಿದೆ. ಅಂದರೆ 49,000 ಇವತ್ತು 2 ಸಲ ಅಟೆಂಪ್ಟ್ ಮಾಡೋದು ಕೂಡ 49,000 ಬಿಟ್ಕೊಟ್ಟಿಲ್ಲ. ಬಟ್ ಲೋಯರ್ ಲೋ ಮಾಡ್ತಾ ಬಂದಿತ್ತು, ಈಗ ಅಟೆಂಡ್ ಮಾಡೋ ಥರ ಬಂದಿತ್ತು. ಸೊ ನಾಳೆ ಏನಾದ್ರು 49,400 ಕ್ರಾಸ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 49,600, ಅದೇ ರೀತಿಯಾಗಿ 50,000 ಈ ಟಾರ್ಗೆಟ್ಗಳ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ ಯಾರಾದರೂ ನಾಳೆ ಆಪ್ಷನ್ ಬೈಯಿಂಗ್ ಮಾಡ್ತೀರಾ ಅಥವಾ
ಏನಾದರೂ ಬೈಯಿಂಗ್ ಪೊಸಿಷನ್ ತೊಗೋಬೇಕು ಅಂತಿದ್ದೀರಾ ಅಂದರೆ ನೋಡಿ 49,600 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸು ಇವತ್ತು ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಬಂದಿದೆ, ಯಾಕಂದರೆ ಹಿಂದೆ ಇದ್ದಿದ್ದ ಲೆವೆಲ್ ಅದು. ಸೊ 49,600 ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಆಗಿರೋದು ಕಾಣಿಸ್ತಿದೆ. ನಾಳೆ 49,400 ಬಿಟ್ಟು ಮೇಲ್ಗಡೆ ಹೊರಡಕ್ಕೆ ಶುರು ಆಗ್ತಿದೆ ಅಂದರೆ 49,400 ಸ್ಟಾಪ್ ಲಾಸ್ ಇಟ್ಕೊಂಡು ಯಾಕೆಂದರೆ 3 ಸಲ ಅಟೆಂಪ್ಟ್ ಆಗಿರೋದ್ರಿಂದ 49,600 ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ಬೋದು. ಹೋದರೆ 50,000 ಲೆವೆಲ್ಗಳು ಹೋಗಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ಆಗದಲೇ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನು ಅವಾಗ ಕನ್ಫರ್ಮೇಷನ್ ಆದಂಗೆ ಆಗುತ್ತೆ. ಆ ಥರ ಆಗದಲೇ ಕೆಳಗಡೆ ಬರ್ತಾ ಹೋಯಿತು 49,000 ಬ್ರೇಕ್ ಆಗೋಕ್ಕೆ ಶುರುವಾಯಿತು ಅಂತಂದರೆ ನಾವು ಮತ್ತೆ 48,300 ಕಡೆಗೆ ಬರ್ತಾ ಹೋಗ್ಬೋದು. ಬಟ್ ಅದಕ್ಕಿಂತ ಮುಂಚೆ 48,600 ಮಾರ್ಕೆಟಲ್ಲಿ ಸಪೋರ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ 48,600 500 ಆ ಟಾರ್ಗೆಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎರಡು ಕಡೆ ಮೂವ್ಮೆಂಟ್ ಇದೆ. ಸೊ ಎಲ್ಲಿ ಓಪನ್ ಆಗುತ್ತೆ ಯಾವ ಕಡೆ ಅನ್ನೋದು ನೋಡ್ಕೊಂಡು ಪ್ಲಾನ್ ಮಾಡಿ. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂತಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಇರೋದ್ರಿಂದ ಇಲ್ಲಿ ಒಂದು ಪುಲ್ ಬ್ಯಾಕ್ ಬಂದೇ ಬರುತ್ತೆ. ಸೊ ನೋಡ್ಕೊಂಡು ಪ್ಲಾನ್ ಮಾಡಬೇಕು. ಅದೇ ರೀತಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಷ್ಟೇ 50,000 ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಅಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅದೇ ಕಡೆ, ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅದೇ ಕಡೆ ಹೋಗೋಕ್ಕಾಗಲ್ಲ ನಾಳೆ, ಯಾಕೆಂದರೆ ಮಾರ್ಕೆಟ್ ಆ ರೀತಿ ಸಿಚುವೇಷನಲ್ಲಿದೆ. ಅಷ್ಟು ದೊಡ್ಡದಾಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿತ್ತು ಅಂತಂದರೆ ಈ ಝೋನ್ ಬಂದಾಗ ನೀವು ಅಲರ್ಟ್ ಆಗಿರಬೇಕು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ಲಾನ್ ಮಾಡ್ಬೋದು. ಅದೇ ರೀತಿಯಾಗಿ ನಾಳೆ ಯಾವುದು ಇನ್ಯಾವುದು ಫಿನ್ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಸಾರಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಬರೋದಾದರೆ ಏನಾಗಿದೆ ಅಂತ ಚಾರ್ಟಿಗೆ ಹೋಗ್ಬಿಡ್ತೀನಿ ಒಂದು ನಿಮಿಷ. ನೋಡಿ ಸೆನ್ಸೆಕ್ಸಲ್ಲೂ ಕೂಡ ಸೇಮ್ ಇವತ್ತು ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ 74,750 75,000 ತುಂಬ ಸಣ್ಣ ಬಸ್ ಸ್ಟ್ಯಾಂಡ್ ಮಾಡಿದೆ. ನಾಳೆ ಒಂದು ಬ್ರೇಕ್ಔಟ್ ಬರುವಂಥ ಸಾಧ್ಯತೆ ಇದೆ. ಬ್ರೇಕ್ಔಟ್ ಬಂದು ಮೇಲ್ಗಡೆ ಹೋಯಿತು ಅಂತಂದರೆ 75,250 ಲೆವೆಲ್ನ ಕ್ಲೀನಾಗಿ ಮುರ್ಕೊಂಡು ಮೇಲ್ಗಡೆ ಹೋಯಿತು ಅಂದರೆ 76,000 ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. 75,800 76,000 ಲೆವೆಲ್ಗಳು. ಅಕಸ್ಮಾತ್ ಕೆಳಗಡೆ ಬರ್ತಾ ಇದೆ ಅಂತಂದರೆ ಇದರ ಬೇಸ್ ಇರುತ್ತಲ್ಲ, ಅಂದರೆ ಸರಿಸುಮಾರು 73,750 ತನಕ ಜಾಗ ಇದೆ. ಆ ರೀತಿ ನೋಡ್ಬೋದು. ಸೊ ಸೇಫ್ ಆಗಿರ್ತೀನಿ ಅಂದರೆ ಇದ್ರ ಮೇಲ್ಗಡೆ ಇದ್ರ ಕೆಳಗಡೆ ನೀವು ಸೆಲ್ಲಿಂಗ್ ಮಾಡ್ಬೋದು. ಬಟ್ ನಾಳೆ ಒಂದು ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ, ಹಾಗಾಗಿ ಹುಷಾರಾಗಿರಿ. ಬಟ್ ಮೇಲ್ಗಡೆ ಬಂದರೆ ಆಲ್ ಟೈಮ್ ಹೈನ ಅಷ್ಟು ಸುಲಭವಾಗಿ ದಾಟ್ಕೊಂಡು ಹೋಗೋ ಥರ ಮೂಮೆಂಟ್ ಬರುತ್ತೆ ಅನ್ನೋದು ಸಾಧ್ಯತೆ ಕಡಿಮೆ. ಬಟ್ ಅಟೆಂಪ್ಟ್ ಆಗ್ಬೋದು ವಾಪಸ್ ಅಲ್ಲಿ ತನಕ, ಇಲ್ಲಾಂದರೆ ವಾಪಸ್ಸು ಕೆಳಗಡೆ ಕೂಡ ಬರ್ತಾ ಹೋಗ್ಬೋದು. ಸೊ ನೋಡೋಣ, ಒಂದು ಒಳ್ಳೆ ಮೂಮೆಂಟ್ ಆಗಿರೋದ್ರಿಂದ ಮೂಮೆಂಟ್ ಬಂದ್ರೂ ತುಂಬ ದೊಡ್ಡ ಮೂಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮೇಲ್ಗಡೆ ಒಂದು 100-200 ಪಾಯಿಂಟ್, ಕೆಳಗಡೆ ಒಂದು 100-200 ಪಾಯಿಂಟ್, ಈ ಥರ ಅಂದರೆ 100-200 ಪಾಯಿಂಟ್ ಅಂದರೆ ಸೆನ್ಸೆಕ್ಸಿಗೆ ಜಾಸ್ತಿ ಇದೆ. ಅದು ಈ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಂದರೆ ಒಂದು 500 ಪಾಯಿಂಟ್ ಮೇಲ್ಗಡೆ 500 ಪಾಯಿಂಟ್ ಕೆಳಗಡೆ ಮೂಮೆಂಟು ಬರುವಂಥ ಸಾಧ್ಯತೆ ಇರುತ್ತೆ ಸೆನ್ಸೆಕ್ಸಲ್ಲಿ ಅಂತ ಅನ್ಕೋಬೋದು. ಅದು ಕಮ್ಮಿನೇ, ಸೆನ್ಸೆಕ್ಸ್ ರೇಂಜಿಗೆ ಅದು ಕಮ್ಮಿನೇ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇಂಡಿಯಾ ವಿಕ್ಸ್ನ ತೊಗೊಂಡ್ಬಿಡ್ತೀನಿ. ನೋಡಿ ಇಂಡಿಯಾ ವಿಕ್ಸು ಕನ್ಸಿಸ್ಟೆಂಟ್ ಆಗಿ ಕೆಳಗಡೆ ಬರ್ತಾ ಇದೆ. ಇವಾಗ 18ಗಿಂತ ಕೆಳಗಡೆ ಬಂದು 16 ಬಂದು ಕ್ಲೋಸಿಂಗ್ ಆಗಿದೆ. ಇದು ಈ ಎಲೆಕ್ಷನ್ಸು ಇದೆಲ್ಲ ಶುರುವಾಯಿತು ಅಂತ ಬಂದಾಗ ಬಂದಿದ್ದಂಥ ಲೆವೆಲ್, ಅಲ್ಲಿಂದ ಕನ್ಸಿಸ್ಟೆಂಟ್ ಆಗಿ ಮೇಲ್ಗಡೆ ಹೋಗಿತ್ತು. ಪ್ರತಿ ವರ್ಷದಿಂದ ನಾವು ಟ್ರೇಡಿಂಗ್ ರಿಸಲ್ಟ್ ದಿನ ಹೇಗೆ ಟ್ರೇಡ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದಲ್ಲಿ, ವಿಡಿಯೋದ ಎಂಟಿ ಕೊಟ್ಟಿದ್ದೀನಿ, ಅದ್ರಲ್ಲಿ ಮಾತಾಡಿದ್ವಿ ವಿಕ್ಸ್ ಯಾವ ರೀತಿ ಹಿಸ್ಟಾರಿಕಲಿ ಪರ್ಫಾರ್ಮ್ ಆಗಿದೆ ಅಂತ. ರಿಸಲ್ಟ್ ಇವೆಂಟ್ ಆದಮೇಲೆ ಸಾಮಾನ್ಯವಾಗಿ ಕೆಳಗಡೆ ಹೋಗಿರುವಂಥ ಇತಿಹಾಸನೇ ಜಾಸ್ತಿ ಇದೆ. ಅದೇ ರೀತಿ ಆಗ್ತಾ ಇದೆ ಕೂಡ. ಸೊ ಭಯ ಕಮ್ಮಿ ಆಗಿದೆ, ಮಾರ್ಕೆಟು ಒಂದೇ ಥರ ಇರುತ್ತೆ ಅಂತ ಅನ್ಕೊಳ್ಳೋಣ. ಮತ್ತೆ ಇಲ್ಲೇನಾದ್ರು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಅಥವಾ ಇವ್ರು ಗೌರ್ಮೆಂಟ್ ಫಾರ್ಮೇಷನ್ ಆಚೆ ಈಚೆ ಆಯಿತು ಅಂದರೆ ಮತ್ತೆ ವಿಕ್ಸು ಮೇಲೆ ಕೆಳಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದಾನಿ ಎಂಟರ್ಪ್ರೈಸಸ್ ನೋಡಿ, ಅದಾನಿ ಎಂಟರ್ಪ್ರೈಸಸ್ಸಲ್ಲಿ ನಿನ್ನೆ ಒಂದು ವಾಪಸ್ ರಿಕವರಿ ಬಂದಿತ್ತು. 3,109 ಮೇಲ್ಗಡೆ ಟ್ರೇಡಿಂಗ್ ಆಗ್ತಾ ಇದೆ. ಈಗ ಇಲ್ಲಿ ಒಂದು ಲೋಯರ್ ಲೋ ಪ್ಯಾಟರ್ನ್ ಇದರಲ್ಲೂ ಕೂಡ ಆಗಿದೆ. 3,160 ಏನಾದ್ರು ಬ್ರೇಕ್ ಆಗಿ ಬಂತು ಅಂದರೆ ಮತ್ತೆ 3,100 ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮೇಲ್ಗಡೆ ಇವತ್ತಿನ ಮಾಡಿದ ಹೈನ ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ 3,200 ಲೆವೆಲ್ಗಳು ಟೆಸ್ಟ್ ಆಗುತ್ತೆ. 3,300 ಲೆವೆಲ್ ಬರುತ್ತೆ ಅನಿಸುತ್ತೆ ಮೇಲ್ಗಡೆ. 3,280 300 ಈ ಒಂದು ರೆಸಿಸ್ಟೆನ್ಸ್ ಇದೆಯಲ್ಲ 300 320 ಆ ಲೆವೆಲ್ಗಳು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಅದಾನಿ ಎಂಟರ್ಪ್ರೈಸಸಲ್ಲಿ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ. ಆ್ಯಕ್ಚುಲಿ ಸ್ಟಾಕಲ್ಲಿ ನೋಡೋದಾದರೆ ನೀವು ಒಂದು ದೊಡ್ಡ ರೇಂಜ್ ಮಾಡಿಬಿಟ್ಟಿದೆ. ಈಗ ಈ ರೇಂಜ್ ಇದೆಯಲ್ಲ, ಈ ರೇಂಜನ್ನು ಬಿಟ್ಟು ಹೋಗೋದು ಸುಮಾರು ದಿನ ಬೇಕಾಗುತ್ತೆ. ಇಲ್ಲೇ ಉಳ್ಕೊಳುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಅಲ್ಲಿಗೆ ಈಗ ವಾಪಸ್ ಆ ಬಸ್ ಸ್ಟ್ಯಾಂಡಲ್ಲೇ ಇದೆ ನೋಡಿ, ಇನ್ನೂ ಬಸ್ ಸ್ಟ್ಯಾಂಡೇ ಮಾಡ್ತಾ ಇದೆ. ಸೊ ಯಾವಾಗ ಇದನ್ನು ಬಿಟ್ಟು ಅಥವಾ ಇದು ಕೆಳಗಡೆ ಮೂವ್ಮೆಂಟ್ ಬರುತ್ತೋ ಜೋರಾಗಿ ರಭಸವಾಗಿ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ನಿಫ್ಟಿ 50ಲಿ ಭಾಗ ಇರುವಂಥ ಕಂಪನಿ. ಸೊ ನೋಡಿಕೊಂಡು ಇನ್ವೆಸ್ಟು ಟ್ರೇಡು ಮಾಡೋದಾದರೆ ಮಾಡಿ ಅಂತ ಹೇಳ್ತೀನಿ. PFC ಡಿಸ್ಕ್ಲೈಮರು ನನ್ನ ಪೋರ್ಟ್ಫೋಲಿಯೋನಲ್ಲಿ ಇರುವಂಥ ಸ್ಟಾಕು ತುಂಬ ಒಳ್ಳೆ ರ್ಯಾಲಿ ಆಗೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ 4 ಟೈಮ್ಸ್ 5 ಟೈಮ್ಸ್ ರ್ಯಾಲಿ ಆಗೋಗಿದೆ. ಮಧ್ಯದಲ್ಲಿ ಸ್ಪ್ಲಿಟ್ ಕೂಡ ಮಾಡಿದ್ರು ಇವರು. ಸೊ ತುಂಬ ಒಳ್ಳೆ ಸ್ಪ್ಲಿಟೇ ಕೊಟ್ಟರು ಅವಾಗ. ಸೊ ಅದೆಲ್ಲದು ಸೇರಿ ಇವಾಗ ಆಲ್ಮೋಸ್ಟ್ 560ಕ್ಕೆ ಹೋದಂಥ ಸ್ಟಾಕು ಇವಾಗ ದೊಡ್ಡದಾಗಿ ಕ್ರ್ಯಾಶ್ ಆಗಿತ್ತು. ನಿನ್ನೆ 160 ಪಾಯಿಂಟ್ಗಳು ಕ್ರ್ಯಾಶ್ ಆಗಿತ್ತು. ಅದರಲ್ಲಿ ಒಂದು ಅರ್ಧ ರಿಕವರಿ ಆಗಿದೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ಸೇಮ್ ತುಂಬ ಒಂದು ದೊಡ್ಡ ಮೂಮೆಂಟ್ ಆಗೋಗಿದೆ. ಇದು ಈ ರೇಂಜಲ್ಲಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ಸುಮಾರು ದಿನ. ಸೊ ಆ ರೀತಿನೇ ಆಗೋಣ, ಯಾಕಂದರೆ ಏನೇನು ಮೂಮೆಂಟ್ ಆಗಿದೆ ಎಲ್ಲ ಆಗಿದೆ. ಈ ಕೂತ್ಕೊತಾ ಇದೆ ಅಂದರೆ ಚೆನ್ನಾಗಿ ಆಗಿದೆ. PSUಗಳದ್ದೆಲ್ಲ ಇದೇ ಚೇಂಜ್ ಆಗೋಯಿತು. ಬಟ್ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದು, ಯಾವ್ಯಾವುದಕ್ಕೆ ಯಾರ್ಯಾರು ಮಿನಿಸ್ಟ್ರಿ ಹೋಗುತ್ತೆ ಏನು ಕತೆ ಅನ್ನೋದ್ರ ಮೇಲೆ ನೋಡ್ತೋಣ. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅನ್ನೋರು ಇವರು ಫೈನಾನ್ಸ್ನ ಕೊಡ್ತಾರೆ. ರೈಲ್ವೆ ಪ್ರಾಜೆಕ್ಟು ಸುಮಾರು ಪ್ರಾಜೆಕ್ಟಿಗೆಲ್ಲ ಇವರು ಫೈನಾನ್ಸ್ನ ಕೊಡ್ತಾರೆ. ಗೌರ್ಮೆಂಟ್ ಓನ್ ಕಂಪನಿ ಆಗಿರುತ್ತೆ. ಮೇನ್ಲಿ ಪವರ್ ಸೆಕ್ಟರ್ಗೆ, ಪವರ್ ಅಂದರೆ ಅದರಲ್ಲಿ ಎಲೆಕ್ಟ್ರಿಕ್ ಟ್ರೈನು ಆ ಥರ ಬಂದರೆ ಅದು ರೈಲ್ವೆ ಸೆಕ್ಟರ್ಗೂ ಒಂದು ಭಾಗ ಹೋಗುತ್ತೆ ಇವ್ರ ಕಡೆಯಿಂದ. ಸೇಮ್ NTPC ಕೂಡ ಪವರ್ ರಿಲೇಟೆಡ್ ಕಂಪನಿನೇ. ಇದರಲ್ಲಿ ನೀವು ನೋಡೋದಾದರೆ ಒಂದು ಸ್ಪ್ಲಿಟ್ ಆಗುತ್ತೆ ಈಗ ಸದ್ಯದಲ್ಲೇ ಅಂತ ಸುದ್ದಿ ಇದೆ. ಎಷ್ಟು ರೇಷಿಯೋದಲ್ಲಿ ಏನು ಸ್ಪ್ಲಿಟ್ ಮಾಡ್ತಾ ಇದ್ದಾರೆ, 1:5 1:10 ನನಗೆ ಗೊತ್ತಿಲ್ಲ. ಬಟ್ ಸ್ಟಾಕ್ ಸದ್ಯದಲ್ಲೇ ಸ್ಪ್ಲಿಟ್ ಆಗುತ್ತೆ. ಇದರಲ್ಲೂ ಕೂಡ ಒಂದು ದೊಡ್ಡ ರ್ಯಾಲಿ ಆಗೋಗಿತ್ತು. ಅಂದರೆ ಕನ್ಸಿಸ್ಟೆಂಟಾಗಿ ಮೇಲ್ಗಡೆ ಹೋಗ್ತಾನೆ ಬಂದಿತ್ತು. ಈಗ ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇದೆ. ಪೋರ್ಟ್ಫೋಲಿಯೋನಲ್ಲಿ ಆಲ್ರೆಡಿ ಸ್ಟಾಕ್ ಇದೆ ಅಂತಂದರೆ ಹೋಲ್ಡ್ ಮಾಡಿ. ಸ್ಪ್ಲಿಟ್ ಆದಮೇಲೆ ಬೆನಿಫಿಟ್ ಆಗ್ತಾ ಹೋಗ್ಬೋದು. ಸೊ ಸ್ಪ್ಲಿಟ್ ಆಗಲೇ ಬೆನಿಫಿಟ್ ಜಾಸ್ತಿ ಆಗುತ್ತೆ, ಯಾಕಂದರೆ ಡಿವಿಡೆಂಡ್ ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮಗೆ. ಅದೇ ರೀತಿಯಾಗಿ ಸ್ಪ್ಲಿಟ್ ಆದರೆ
ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 1 ಶೇರ್ ಇದ್ದಿದ್ದು 10 ಶೇರ್ ಗ್ರೋತ್ ಆಗ್ತಾರೆ ಅಥವಾ 5 ಶೇರ್ ಗ್ರೋತ್ ಆದರೆ ಆ ರೀತಿಯೇ ಲಾಂಗ್ ಟರ್ಮಲ್ಲಿ ಕಾಂಪೌಂಡಿಂಗ್ ವರ್ಕ್ ಆಗೋದು. ಸೊ ಸ್ಪ್ಲಿಟ್ ಆಗೋ ಸಾಧ್ಯತೆ ಇದೆ ಸದ್ಯದಲ್ಲಿ ಅಂತ ಹೇಳಿದರೆ. ಡೇಟು ಕೂಡ ಅನೌನ್ಸ್ ಮಾಡಿರ್ಬೋದು, ನಾನು ಫಾಲೋ ಅಪ್ ಮಾಡಿಲ್ಲ. ಹಾಗಾಗಿ ಯಾರಾದರೂ ಹೋಲ್ಡ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಸ್ಪ್ಲಿಟ್ ಆಗುತ್ತೆ ಈ ಕಂಪನಿ. ಬಟ್ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಬಟ್ ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ಹೋಲ್ಡ್ ಮಾಡ್ಬೋದು. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸ್, ನಿನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು, ಸರ್ ಯಾವುದಿದೆ ನಿಫ್ಟಿ 50ನಲ್ಲಿ ಹೇಳ್ತಾ ಇದ್ರಲ್ಲ ಅಂತ. ಮತ್ತೆ ಹೇಳಿದ್ನಲ್ಲ ಸರ್, ಇವತ್ತು ಇದು ಫೇಮಸ್ ಸೆಕ್ಟರ್ ಆಗಿರುತ್ತೆ. IT ಸೆಕ್ಟರು, FMC ಸೆಕ್ಟರು, ಪೇಂಟ್ ಸೆಕ್ಟರು, ಫಾರ್ಮಾ ಸೆಕ್ಟರು, ಇದನ್ನು ನಾವು ಫೋಕಸ್ ಮಾಡ್ತಾ ಹೋಗ್ಬೋದು ಮುಂಬರುವ ದಿನಗಳಲ್ಲಿ. ಸೊ ಏಷ್ಯನ್ ಪೇಂಟ್ಸ್ ನೋಡೋದಾದ್ರೆ ಈ ರೆಸಿಸ್ಟೆನ್ಸ್ ಬಂದಾಗೆಲ್ಲ ರೆಸಿಸ್ಟೆನ್ಸ್ ತಗೊತಾ ಇದೆ. ಮೊದಲು ಇದೇ ಸಪೋರ್ಟ್ ಆಗ್ತಾ ಇತ್ತು, ಈಗ ರೆಸಿಸ್ಟೆನ್ಸ್ ಆಗ್ತಾ ಇದೆ. ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಒಳ್ಳೆ ಲೆವೆಲ್ ಈಗ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಮೂಮೆಂಟ್ ಕೊಟ್ಟಾಗ ಒಳ್ಳೆ ಮೂಮೆಂಟ್ ಸಿಗ್ತಾ ಹೋಗುತ್ತೆ. ಲಾಂಗ್ ಟರ್ಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕಂಪ್ನಿನಲ್ಲಿ. ನೋಡಿ, ಹಿಸ್ಟಾರಿಕಲಿ ಕೋವಿಡ್ ಟೈಮಿಂದ ಅಥವಾ 2021ರಿಂದ ಫಾಲೋ ಮಾಡ್ದಂತ ಬಂದಂಥ ಒಂದು ಸಪೋರ್ಟ್ ಲೈನ್ ಆಗಿತ್ತು. ಆ ಸಪೋರ್ಟ್ ಲೈನಿಂದ ಕೆಳಗಡೆ ಬಂದಿದೆ, ಈಗ ಅದೇ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇದೆ. ಯಾವತ್ತಿನ ಬ್ರೇಚ್ ಆಗಿ ಮೇಲ್ಗಡೆ ಹೋಗುತ್ತೋ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇವರು ಬಿರ್ಲಾ ಪೇಂಟ್ಸ್ ಅವರು ಬಿರ್ಲಾ ಓಪಸ್ ಅಂತ ಬಂದಾಗಿಂದ ಇದು ಅದೇ ರೀತಿ ನಿಂತ್ಕೊಂಡಿದೆ. ಸೊ ನೋಡ್ತೋಗೋಣ, ಬಸ್ ಸ್ಟ್ಯಾಂಡ್ ಪ್ರೊಟೆಕ್ಟ್ ಮಾಡಿ ಮೇಲ್ಗಡೆ ಹೋಗಿರೋ ಇತಿಹಾಸ ಇದೆ. ಎಲ್ಲ ಟೈಮಲ್ಲಿ ಇದು ಹೋಗಿತ್ತು, ಈ ಸಲ ಬ್ರೀಚ್ ಆಗಿದೆ. ಬಟ್ ಮತ್ತೆ ವಾಪಸ್ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದೆ. ಸಕ್ಸಸ್ಫುಲ್ ಆಯಿತು ಅಂತಂದರೆ ಮತ್ತೆ 3200 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಮುಂಬರೋ ದಿನಗಳಲ್ಲಿ. ಅದೇ ರೀತಿಯಾಗಿ ಐಎಕ್ಸ್ನ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಮಾಡ್ಕೊಳ್ಳೋದಾದರೆ ಯೋಚನೆ ಮಾಡ್ಬೋದು ನೀವು ಅಂತ ಹೇಳಿದ್ದೆ. ಯಾಕೆಂದರೆ ಒಂದು ದೊಡ್ಡ ಟ್ರೆಂಡ್ ಲೈನು ಬ್ರೀಚ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಡ್ತು ಅಂತಂದರೆ 200 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಅಂತ. ಸ್ಟಿಲ್ ವ್ಯಾಲಿಡ್ ಅಂತ ಅನ್ಸುತ್ತೆ. ಇವತ್ತು 5-6% ಮೂವ್ಮೆಂಟ್ ಬಂದಿದೆ. ಸೊ ಈಗ ಬ್ರೀಚ್ ಆಗೋಕ್ಕೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣ, ಅಕಸ್ಮಾತ್ 170-180 ಲೆವೆಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ 180 ಲೆವೆಲ್ ತನಕ 200 ಲೆವೆಲ್ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಐಎಕ್ಸು ವಾಲ್ಯೂಮ್ ಕೂಡ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ. ಸೊ ಲುಕಿಂಗ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ ನನಗೆ ಇವಾಗ ನೋಡೋದಾದರೆ. ಅದೇ ರೀತಿಯಾಗಿ ಎಸ್ ಬಿ ಐ ರೀಸೆಂಟಾಗಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು. ಆಲ್ಮೋಸ್ಟ್ ಏಪ್ರಿಲಿಂದ ಜೂನ್ ತನಕ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಒಂದೇ ದಿನದಲ್ಲಿ ಅದಕ್ಕೆ ಬ್ರೇಕ್ಔಟ್ ಕೊಟ್ಟಿತ್ತು. ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆಗಿತ್ತು. ಅಲ್ಲಿಂದ ದೊಡ್ಡದಾಗಿ ನಿನ್ನೆ ಒಂದು ಎನ್ಗಲ್ಫಿಂಗ್ ಕ್ಯಾಂಡಲ್ ಕೂಡ ಬಂತು. ಈಗ ಇಲ್ಲೇ ನಿಂತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ SBIಲಿ. ಸೊ ಈಗ ಕೆಲವೊಂದೆಲ್ಲ ರಿಸಲ್ಟ್ ಬರೋಕ್ಕಿದೆ ಸದ್ಯದಲ್ಲೇ. ಸೊ ನೋಡ್ತಾ ಹೋಗೋಣ ರಿಸಲ್ಟ್ ಯಾವ ರೀತಿ ಆಗ್ಬೋದು ಅಂತ. IT ರಿಸಲ್ಟು ಬರ್ಬೋದು ಮುಂದಿನ ಕ್ವಾರ್ಟರ್ದೆಲ್ಲ. ಬಟ್ ಲಾಂಗ್ ರನ್ನಲ್ಲಿ ನೋಡೋದಾದರೆ 680 ಇಲ್ಲಿ ಒಳ್ಳೆ ಸಪೋರ್ಟ್ ಇದೆ. 720 ತನಕ ಬಂದಿತ್ತು ಮೊನ್ನೆ. ಬಟ್ ಯಾರಾದರೂ ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, SBIನಲ್ಲೇ ನಾನು ಇನ್ವೆಸ್ಟ್ ಆಗಬೇಕು ಅಂತಿದ್ರೆ ಅಂದರೆ ಈ ಟ್ರೆಂಡ್ ಲೈನ್ನ ರೆಫರೆನ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಒಂದು ಕರೆಕ್ಷನ್ ಆದಾಗ ಸುಮಾರು 650-680 ಲೆವೆಲ್ ಬಂದಾಗ ಯೋಚನೆ ಮಾಡ್ತಾ ಹೋಗ್ಬೋದು ಅಂತ ಅನಿಸುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಎಗೇನ್ ಸೆನ್ಸೆಕ್ಸ್ ಎಕ್ಸ್ಪೈರಿ, ಇನ್ಯಾವುದ್ರದ್ದು ಎಕ್ಸ್ಪೈರಿ ಇಲ್ಲ. ಬಟ್ ನಾಳೆ ಮಾರ್ಕೆಟ್ ವಾಲಟೈಲ್ ಆಗಿರುವಂಥ ಸಾಧ್ಯತೆ ಕಮ್ಮಿ ಇದೆ ಇಂಡಿಯಾಗೆ ವಿಕ್ಸ್ ಕೆಳಗಡೆ ಹೋಗಿರೋದ್ರಿಂದ. ಬಟ್ ವೀಕ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಆಗಬೇಕು. ಒಳ್ಳೆ ರ್ಯಾಲಿ ಆಗೋಗಿದೆ. ಬಟ್ ಇವತ್ತೊಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಈ ಬಸ್ ಸ್ಟ್ಯಾಂಡಿಗೆ ಬ್ರೇಕ್ಔಟ್ ಡೌನ್ ಬರೋಷ್ಟು ಮೂಮೆಂಟು ನಾಳೆ ಸಿಗ್ಬೋದು ಅಂತ ಅನ್ಸುತ್ತೆ. ಅದನ್ನು ನೋಡಿಕೊಂಡು ಪ್ಲಾನ್ ಮಾಡೋಣಂತೆ. ಯಾವ ರೀತಿ ಕ್ಲೋಸಿಂಗ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಪೊಸಿಷನ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ಭೇಟಿ ಆಗ್ತೀನಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆ ಎಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಬರ್ತಾ ಇರುತ್ತೆ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.